Hi friends, welcome to our YouTube channel Maths with Ali. In this class we are going to study about percentage. ನಿನ್ನೆ ನಾವು ಮಾಡಿರುವಂಥ ಕ್ಲಾಸಲ್ಲಿ ಪರ್ಸೆಂಟೇಜ್ ಬಗ್ಗೆ ಫಸ್ಟ್ ಕ್ಲಾಸ್ನ ಬೇಸಿಕನ್ನು ಕಲ್ತೀವಿ ನಾವು. ಇವತ್ತು ನಾವು ಬೇಸಿಕ್ ಸೆಕೆಂಡ್ ಕ್ಲಾಸನ್ನು ನೋಡೋಣ. ನಿನ್ನೆ ನಾವು ಕ್ಲಾಸಲ್ಲಿ ಏನು ಕಲಿತೀವಿ? ಫ್ರ್ಯಾಕ್ಷನ್ ವ್ಯಾಲ್ಯೂನ ನಾವು ಪರ್ಸೆಂಟೇಜಿಗೆ ಯಾವ ರೀತಿ ಕನ್ವರ್ಟ್ ಮಾಡೋದನ್ನು ಕಲಿತೀವಿ. ಅದೇ ರೀತಿ ಇವತ್ತು ನಾವು ಪರ್ಸೆಂಟೇಜ್ ವ್ಯಾಲ್ಯೂನ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಯಾವ ರೀತಿ ಕನ್ವರ್ಟ್ ಮಾಡ್ತಾರೆ ಅನ್ನೋದನ್ನು ಕಲಿಯೋಣ. ನೋಡಿ, ಯಾವುದೇ ಒಂದು ಪರ್ಸೆಂಟೇಜ್ ವ್ಯಾಲ್ಯೂ ಇರಲಿ ನಿಮ್ಮ ಹತ್ರ, ಫಾರ್ ಎಕ್ಸಾಂಪಲ್ 55% ಅಂತ ಇರುತ್ತೆ. ಅದಕ್ಕಿಂತ ಮೊದಲು ನೀವು ಇದನ್ನು ಫಾರ್ಮುಲಾ ನೀವು ನೆನಪಲ್ಲಿ ಇಟ್ಕೋಬೇಕು. ಇದನ್ನು ಅಂದರೆ X% ಅಂತ ಹೇಳಿದರೆ X ಡಿವೈಡೆಡ್ ಬೈ 100 ಅಂದರೆ ಪರ್ಸೆಂಟೇಜ್. ಇದು ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳಿದ್ರೆ 1/100 ಅಂದಂಗೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಇದು ಮೇನ್ ಫಾರ್ಮುಲಾ, ಇದು ನಿಮಗೆ ನೆನಪಲ್ಲಿರ್ಬೇಕು. ಇದು ನೋಡಿ, 55% ಅನ್ನೋದು ಒಂದು ಪರ್ಸೆಂಟೇಜ್ ವ್ಯಾಲ್ಯೂ ಇದೆ ನಿಮಗೆ. ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಹೇಳಿ? 55%ನ 55 ಡಿವೈಡ್ ಬೈ ಪರ್ಸೆಂಟೇಜ್ ವ್ಯಾಲ್ಯೂ, ಇದೇನು ಪರ್ಸೆಂಟೇಜ್ ವ್ಯಾಲ್ಯೂ ಇದೆಯಲ್ಲ ಇದನ್ನು ಡಿವೈಡೆಡ್ ಬೈ 100 ಅಂತ ಬರ್ಕೊಳೋದು. ಈ ಪರ್ಸೆಂಟೇಜ್ ವ್ಯಾಲ್ಯೂನ ಡಿವೈಡೆಡ್ ಬೈ 100 ಅಂತ ಬರ್ಕೊಳೋದು. ಕಟ್ತಾ ಹೋಗ್ತಿದ್ರೆ ಭಾಗ ಮಾಡಿ, ಇಲ್ಲ ಅಂದರೆ ಅದನ್ನ ಅಷ್ಟೇ ಪಾಯಿಂಟಲ್ಲಿ ಇಡ್ರಿ. ಭಾಗ ಹೋಗುತ್ತಲ್ಲ, 5 11 5 20 5 11 ಡಿವೈಡೆಡ್ ಬೈ 5 20 ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ ಇಷ್ಟೇ. ನೆಕ್ಸ್ಟ್ ಅದೇ ರೀತಿ 79%ನ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ. ಎಷ್ಟು ಬರುತ್ತೆ ಆನ್ಸರ್ ನೋಡಿ? 79% ವ್ಯಾಲ್ಯೂನ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಅಂದರೆ 79 ಡಿವೈಡೆಡ್ ಬೈ 100. 79 ಡಿವೈಡೆಡ್ ಬೈ 100 ಇವು ಎರಡರ ನಡುವೆ ಏನಾದರೂ ಭಾಗ ಹೋಗ್ತಾಯಿತೇನೋ ನೋಡಿ. ಇಲ್ಲಪ್ಪ ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ಅದನ್ನು ಪಾಯಿಂಟಲ್ಲಿ ಇಡಿ. ಅಂದರೆ ಕೆಳಗೆ ಎಷ್ಟು ಜೀರೋ ಇರ್ತಾವೋ ಮೇಲೆ ಅಷ್ಟು ಸಂಖ್ಯೆ ಆದಮೇಲೆ ನಾವು ಒಂದು ಪಾಯಿಂಟನ್ನು ಕೊಡಬೇಕು. 79 ಇದೆಯಲ್ಲ, ಇಲ್ಲಿ ಎಷ್ಟು 1 2 ಜೀರೋ ಅದಾವಲ್ಲ, 2 ಸಂಖ್ಯೆ ಬಿಟ್ಟು 1 2 ಸಂಖ್ಯೆ ಬಿಟ್ಟು 1 ಇಲ್ಲೇ ಪಾಯಿಂಟ್ನ ಕೊಟ್ಟು ಮುಂದೆ ಜೀರೋ ಬರೀಬೇಕು. ಇಷ್ಟೇ ಇದರ ಆನ್ಸರ್. ಅಂದರೆ ಡಿವೈಡೆಡ್ ಮಾಡೋದು. ಅದು 10,000 100 10,000 ಅಂತಾರೆ, ಕೆಳಗೆ 000 ಬಂದಾಗ ಈ ರೀತಿ ಮಾಡೋದು. 32%. 32%ನ ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿ. ಇದೇ ರೀತಿ ಏನು ಬರುತ್ತೆ ಹೇಳಿ ಆನ್ಸರ್? 32 ಡಿವೈಡ್ ಬೈ 100 ಈಕ್ವಲ್ ಟು 3.32. ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ. 32 ಡಿವೈಡ್ ಬೈ 100. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಬರೆದಾಗ ಇಷ್ಟು ಬರುತ್ತೆ. ಇಲ್ಲಾಂದರೆ ಇಲ್ಲಿ ನೋಡಿ, ಇಲ್ಲಿ ಕಟ್ತಾ ಹೋಗುತ್ತೆ. ಇದು 4 8 32 4 25 ಹಾಗೂ ಮಾಡ್ಬೋದು. 4 8 32 ಡಿವೈಡೆಡ್ ಬೈ 4 25 ಎಷ್ಟಾದರೂ ಇಡ್ಬೋದು. ನೀವು ಮುಂದೆ ಇದನ್ನು ಭಾಗ ಮಾಡಿದರೂ ಅಷ್ಟೇ .32ನ ಆನ್ಸರ್ ಬರುತ್ತೆ ನಿಮಗೆ. 65%ನ ನೀವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿ. ಎಷ್ಟು ಬರ್ತೀರಿ ಆನ್ಸರ್? 65 ಡಿವೈಡೆಡ್ ಬೈ 100. ಇಲ್ಲಿ ಭಾಗ ಹೋಗುತ್ತೆ, ಭಾಗ ಮಾಡಿ. 5 13 65 ಡಿವೈಡೆಡ್ ಬೈ 5 20 ಇದ್ರ ಫ್ರ್ಯಾಕ್ಷನಲ್ಲಿ ಇಷ್ಟೇ. ನೆಕ್ಸ್ಟ್ 88ನ ನೀವು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡಿ. ಎಷ್ಟು ಬರುತ್ತೆ ಆನ್ಸರ್? 88 ಡಿವೈಡ್ ಬೈ 100. ಕಟ್ತಾ ಹೋಗುತ್ತೆ ಅಲ್ಲ, ಕಟ್ತಾ ಮಾಡಿ, ಕಟ್ತಾ ಹೊಡೀರಿ. 22 25 22 ಡಿವೈಡ್ ಬೈ 25 ಬರುತ್ತೆ. ಅದೇ ರೀತಿ ನೋಡಿ, 18.33% ವ್ಯಾಲ್ಯೂನ ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ. ಇಲ್ಲಿ ನೋಡಿ, 18.33 ವ್ಯಾಲ್ಯೂ ಇದು ನಮಗೆ ಸ್ವಲ್ಪ ಕಷ್ಟಕರ. ಅಂದರೆ 18.33 ವ್ಯಾಲ್ಯೂ ಸ್ವಲ್ಪ ನಮಗೆ ಡಿಫಿಕಲ್ಟ್ ಅಂತ ಕಾಣುತ್ತೆ. ಆ ರೀತಿ ಈ ರೀತಿ ಕಾಣುವಂಥ ಯಾವುದೇ ಒಂದು ಪರ್ಸೆಂಟೇಜ್ ವ್ಯಾಲ್ಯೂ ಇಲ್ಲ, ಅದನ್ನು ನೀವು ಏನು ಬ್ರೇಕ್ ಮಾಡಬೇಕು, ಅಂದರೆ ಹೊಡ್ಕೋಬೇಕು. ಬ್ರೇಕ್ ಮಾಡಿಕೆಸ ಅದನ್ನು ನೀವು ಸಾಲ್ವ್ ಮಾಡ್ಬೋದು. ಅಂದರೆ 18 ಅಂದರೆ 10% ಅಂತ ಬರ್ಕೊಳ್ಳಿ ಒಂದು ಸೈಡ್. ಇನ್ನೊಂದು ಉಳಿದಿರೋದು ಎಷ್ಟು? 18ರಲ್ಲಿ 10 ಹೋದರೆ 8.33%. 10% ಅದರ ಫ್ರ್ಯಾಕ್ಷನಲ್ಲಿ ಎಷ್ಟು ಬರುತ್ತೆ? ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಅದನ್ನೇ ಬರ್ಕೊಳ್ಳಿ. ಅದನ್ನು ನೀವು ನಿಮಗೆ ನೆನಪಿರಬೇಕು. ಅದು 1/10. ಇಲ್ಲಿ ನೋಡಿ, 8.33
ಪರ್ಸೆಂಟೇಜ್ ಅದ್ರದ್ದು ಫ್ರ್ಯಾಕ್ಷನ್ ವ್ಯಾಲ್ಯೂ ಅದು ಕೂಡ ನಿಮಗೆ ಗೊತ್ತಿದೆ, ನಿನ್ನೆ ಕ್ಲಾಸಲ್ಲಿ ಹೇಳಿದೆಲ್ಲ, ಅದು ನಿಮಗೆ ಬಾಯ್ಟ್ ಮಾಡ್ಕೋಬೇಕು ನೀವು ಅದನ್ನು. ಅದು ಇದ್ದರೆ ನಿಮಗೆ ಕ್ಲಾಸಲ್ಲಿ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ತವೆ, ಇಲ್ಲಾಂದರೆ ಸ್ಪೀಡ್ ಆಗೋದಿಲ್ಲ, ಟೈಮು ವೇಸ್ಟ್ ಆಗುತ್ತೆ. ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಎಷ್ಟು ಬರುತ್ತೆ ಹೇಳಿ? ಎಲ್ ಸಿ ಎಮ್ 60 ಬರುತ್ತೆ. ಎಲ್ ಸಿ ಎಮ್ ಅಂದರೆ 10ರಲ್ಲಿ 5 ಇದೆ, 5 ಇಂಟು 2 ಇದೆ. 12ರಲ್ಲಿ ಎಷ್ಟಿದೆ? 4 ಇಂಟು 3 ಇದೆ. 4ರಲ್ಲಿ 2 ಇದೆ, 4ರಲ್ಲಿ 2 ಇದೆ. ಹಾಗಾದರೆ ಇದನ್ನು 2ನ್ನ ನಾವು ಕೌಂಟ್ ಮಾಡೋಂಗಿಲ್ಲ, ಇದನ್ನ 4ನಷ್ಟೇ ಕೌಂಟ್ ಮಾಡ್ತೀವಿ. ನೋಡಿ, ಇದರಲ್ಲಿ 3 ಇಲ್ಲ, ಇದರಲ್ಲಿ 5 ಇಲ್ಲ. ಸೊ ಇದನ್ನು 3ನ್ನ ಕೌಂಟ್ ಮಾಡ್ತೀವಿ, 5ನ್ನು ಕೌಂಟ್ ಮಾಡ್ತೀವಿ. ಇವು 3ರ ಮಲ್ಟಿಪ್ಲಿಕೇಶನ್ ಎಷ್ಟು ಬರುತ್ತೆ ಅದು ನಮಗೆ ಆನ್ಸರ್ ಇರುತ್ತೆ. ಅಂದರೆ ಟೋಟಲಾಗಿ 5 ಇಂಟು 4 ಇಂಟು 3 ಎಷ್ಟು ಬರುತ್ತೆ ಇದು ಆನ್ಸರು, ಅದು ನಮಗೆ ಎಲ್ ಸಿ ಎಮ್ ಆಗಿರುತ್ತೆ. ಕಾಮನ್ ಆಗಿರೋದನ್ನು ನಾವು ಕಡ್ತಾ ಹೊಡಿಬೇಕು. ಅಂದರೆ 2 4ರಲ್ಲಿ ಬರುತ್ತೆ, ಹಾಗಾದರೆ 2ನ್ನು ನಾವು ಕೌಂಟ್ ಮಾಡೋದಿಲ್ಲ. ಇಲ್ಲಿ ಯಾವುದು ಇಂಡಿವಿಜುವಲ್ ಬೇರೆ ಬೇರೆ ಇರಬೇಕು, ಡಿಫ್ರೆಂಟ್ ನಂಬರ್. ಅಕಸ್ಮಾತ್ ಇದರಲ್ಲಿ 4 ಇಲ್ಲ ಅಂದರೆ 8 ಇತ್ತಪ್ಪ ಅಂದರೆ ನಾವು ಇದನ್ನು 4ನ್ನು ತೊಗೊತಿದ್ದಿಲ್ಲ. ಹಾಗಾದರೆ ಯಾವುದೇ 5 4 20, 23 60 ಎಷ್ಟು ಬರುತ್ತೆ ಆನ್ಸರ್? ಇದು 60. ಹಾಗಾದರೆ ಎಲ್ ಸಿ ಎಮ್ ನಮಗೆ 60 ಬರುತ್ತೆ. ಎಲ್ ಸಿ ಎಮ್ 60 ಆಯ್ತು ಅಂದರೆ 10 ಎಷ್ಟೇ 60, 10 6ಲೆ 60, 12 ಎಷ್ಟೇ 60, 12 5ಲೆ 60. ಸೊ 2 ಪ್ಲಸ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್? 6 + 5 11/60. ಇದು ನಮಗೆ ಫ್ರ್ಯಾಕ್ಷನ್ ವ್ಯಾಲ್ಯೂ 18.33 ವ್ಯಾಲ್ಯೂದು ಫ್ರ್ಯಾಕ್ಷನ್ ವ್ಯಾಲ್ಯೂ 11/60. ಅದೇ ರೀತಿ ನೋಡಿ ನೆಕ್ಸ್ಟ್ 26.66%. ಇದು ನೋಡಿ, ಇದು ನಮಗೆ ನೋಡೋಕ್ಕೆ ಡಿಫಿಕಲ್ಟ್ ಅಂತ ಕಾಣುತ್ತೆ, ಆದರೆ ಇದನ್ನು ನಾವು ಇದೇ ರೀತಿ ಏನೋ ಬ್ರೇಕ್ ಮಾಡ್ಕೊಂಡು ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. 26 ಅಂದರೆ 20% ನಮಗೆ ಗೊತ್ತಿದೆ ಸಿಂಪಲಾಗಿ. ನಮ್ಗೆ ಯಾವುದು ಸರಳ ಇರುತ್ತೆ ಅದನ್ನೇ ಹಾಗೆ ನಾವು ಅದನ್ನು ಹೊಡ್ಕೋಬೇಕು, ಬ್ರೇಕ್ ಮಾಡ್ಕೊಂಡು ಬರೀಬೇಕು. 20 ಪ್ಲಸ್ ಎಷ್ಟು ಉಳಿತೈತಿ? 6.66%. 20 ಅಂತೇಳಿ 20% ಅಂತ ಅದರ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? 1/, ಗೊತ್ತಾಗಲ್ಲಪ್ಪ ಅಂತೇಳಿದರೆ ಈಗ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಅಂದರೆ 1/100, 1 0 ಗೆಟ್ ಕ್ಯಾನ್ಸಲ್, 2 1 2 5 ಅಂದರೆ 1/5. ನಿನ್ನೆ ಕ್ಲಾಸ್ ಹೇಳಿದ್ನಲ್ಲ, ನೀವು ಇದನ್ನು ಬಾಯ್ಟ್ ಹಾಕೋಬೇಕು ನೀವು, ಅಂದರೆ ನಿಮಗೆ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಸ್ಪೀಡ್ ಆಗುತ್ತೆ. 1/5 6.66%. ಅದರ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 1/15, 1/15. ಇದ್ರ ಎಲ್ ಸಿ ಎಮ್ ಎಷ್ಟಾಗುತ್ತೆ ಹೇಳಿ? ಇವಾಗ 15 ಆಗುತ್ತೆ. ಹೇಗೆ? ಇದರಲ್ಲಿ 5 ಅಂತ 5 ಒಂದೇ ಇದೆ, ಇದು 15 ಇದೆ. 15 ನಾವು ಹೇಗೆ ಬ್ರೇಕ್ ಮಾಡ್ಬೋದು? 5 3ಲೆ, ಇದರಲ್ಲಿ 5 ಇದೆ, ಇದರಲ್ಲಿ 5. ಹಾಗಾದರೆ ನಾವು ಇದನ್ನು 5ನ್ನ ಕೌಂಟ್ ಮಾಡಲ್ಲ, ಯಾವುದು ಇರೋದಿಲ್ಲ ಅದನ್ನಷ್ಟೇ ಕೌಂಟ್ ಮಾಡ್ತೀವಿ. ಅಂದರೆ 5 ಇದರಲ್ಲಿ 5 ಬಂತಲ್ಲ, ಇದು ಈ 5 ಇದರಲ್ಲಿ ಬಂತು, ಹಾಗಾಗಿ ಇದನ್ನು ನಾವು ಕೌಂಟ್ ಮಾಡಲ್ಲ. ಒಂದೇ ಸಂಖ್ಯೆನ ನಾವು ಕೌಂಟ್ ಮಾಡ್ತೀವಿ. ಎಷ್ಟು ಬಂತಿದು? 5 3 15. ಬೈ ಚಾನ್ಸ್ 25 ಮತ್ತು 5 ಈ ರೀತಿ ಇತ್ತಪ್ಪ ಅಂತೇಳಿದರೆ ಅವಾಗೇನು 25 ಆಗುತ್ತೆ. 25ನ ನೀವು ಹೇಗೆ ಬ್ರೇಕ್ ಮಾಡ್ಬೋದು? 5 ಇಂಟು 5 ಮಾಡ್ಬೋದು. ಇದು 5 ಒಂದೇ ಐತೆ, ಇದು 5, ಇಲ್ಲೇ 5 ಒಂದೇ ಐತೆ, ಇಲ್ಲೇ 5 2 ಇದಾವೆ. ಅಂದರೆ ಜಾಸ್ತಿ ಸಂಖ್ಯೆ ಎಲ್ಲಿರ್ತಾವೆ ಸೇಮ್ ನಂಬರು, ಅದನ್ನು ನಾವು ಅದನ್ನು ನಾವು ಎಲ್ ಸಿ ಎಮ್ಗೆ ಕೌಂಟ್ ಮಾಡಬೇಕು. 2 ಇರ್ತಾವಲ್ಲ, 5 5 25 ಎಲ್ ಸಿ ಎಮ್ ಆಗ್ತೈತೆ ಈ ರೀತಿ ಇದ್ದಾಗ. ಬಟ್ ನಮಗಿರೋದು 5 15 ಇದೆ ಅಲ್ಲ, ಎಲ್ ಸಿ ಎಮ್ ಎಷ್ಟು ಬರುತ್ತೆ? 15 ಬರುತ್ತೆ. 5 ಎಷ್ಟಲೇ? 15 3ಲೆ, 5 15 1 15 ಅಂದರೆ 4/15 ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಇದೇ ರೀತಿ ನೋಡಿ 71.11% ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ. ಎಷ್ಟು ಬರುತ್ತೆ ಆನ್ಸರ್ ನೋಡಿ? 71.11. ಇದು ಯಾವ ರೀತಿ ನಮಗೆ ಪರ್ಸೆಂಟೇಜ್ ವ್ಯಾಲ್ಯೂ ಇಲ್ಲ, ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಡೈರೆಕ್ಟಾಗಿ ಬರೋದಿಲ್ಲ. ಆವಾಗ ನಾವೇನು ಇದನ್ನು ಬ್ರೇಕ್ ಮಾಡ್ಕೋಬೇಕು. ಹೇಗೆ ಬ್ರೇಕ್ ಮಾಡ್ಕೊತೀರಿ ಹೇಳಿ?
ಬ್ರೇಕ್ ಮಾಡ್ಕೋರಿ. ಎಷ್ಟು ಹೇಗೆ ಬ್ರೇಕ್ ಮಾಡ್ತೀನಿ ಅಂದರೆ 71.11 60 ಅಂದರೆ 60% ಪ್ಲಸ್ 11 ಎಷ್ಟು ಉಳಿದೈತಿ 71 60 ಕಳೆದ್ರೆ 11.11%. 60 ಅಂತ ಹೇಳಿದರೆ ಇದು ಫ್ರ್ಯಾಕ್ಷನಲ್ಲಿ ಎಷ್ಟು ಬರುತ್ತೆ 6/10 ಪ್ಲಸ್ ಇದು 11.11% ಫ್ರ್ಯಾಕ್ಷನಲ್ಲಿ ಎಷ್ಟು ಬರುತ್ತೆ 1/9. LCM ತಗೊಳ್ಳಿ ಎಷ್ಟು ಬರುತ್ತೆ 90 LCM 9 ಎಷ್ಟಲಿ 90 ಆಗುತ್ತೆ ನೋಡಿ. ಇಲ್ಲಿ ನೀವು ಕಟ್ತಾನು ಹೋಗ್ಬೋದು. ಇದು ಇಲ್ಲೇ ಕಟ್ತಾನು ಹೋಗ್ಬೋದು. ಕಟ್ತಾ ಹೊಡೀರಿ ಎಷ್ಟು ಬರುತ್ತೆ 2 3 2 5 3/5 ಆಗುತ್ತೆ. ಇದು 3/5. ಇವಾಗ ನೋಡಿ ಇದ್ರ LCM ಎಷ್ಟು ಬರುತ್ತೆ ಹೇಳಿ 45 ಬರುತ್ತೆ. 9 45 9 ಎಷ್ಟಲೇ 45 9 5 ಎಷ್ಟಲೇ 45 5 9 45 9 3 27 9 3 27 ಪ್ಲಸ್ 9 ಎಷ್ಟಲೇ 45 9 5 27 ಪ್ಲಸ್ 5 ಎಷ್ಟಾಗುತ್ತೆ 32/45 ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಅದೇ ರೀತಿ ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ 43.33%. 43 ಅಂದರೆ 40ನ ಬ್ರೇಕ್ ಮಾಡ್ಕೊರಿ 40% ಪ್ಲಸ್ 3.33%. 40% ಅಂತ ಹೇಳಿದರೆ 4/10 ಪ್ಲಸ್ 3.33% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/30. LCM ಎಷ್ಟು ಬರುತ್ತೆ 30. 10 3 30 3 4 12 ಪ್ಲಸ್ 10 10 3 30 30 ಇಂಟು 4 ಅಂದರೆ 12 31 ಎಷ್ಟು ಬಂತು 31 13/30. ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ. ನೋಡಿ 16 ಇಷ್ಟು 2/3%. 116 ಇಷ್ಟು 2/3% ಇದೆ. ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂದರೆ 100 ಬರ್ಕೊಳ್ಳಿ 100% ಪ್ಲಸ್ 16 ಇಷ್ಟು 2/3%. 100% ಅಂತ ಹೇಳಿದರೆ ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು 1 ಅಂದರೆ 100% ಇರೋದನ್ನು ಹಿಂದೆ ಹೇಗೆ ಬರೋದು 100/100 ಎರಡು ಕಟ್ತಾ ಹೋಗ್ತಾವೆ ಅಂದರೆ 1 ಉಳಿತೈತಿ. 1 ಪ್ಲಸ್ 16 ಇಷ್ಟು 2/3 16 ಇಷ್ಟು 2/3% ವ್ಯಾಲ್ಯೂ ಎಷ್ಟು ಫ್ರ್ಯಾಕ್ಷನ್ ವ್ಯಾಲ್ಯೂ 1/6. ಇದನ್ನೆಲ್ಲ ಬಾಯ್ಟ್ ಹೊಡಿಬೇಕು, ನೀವು ನೆನಪಿಟ್ಕೋಬೇಕು 1/6. LCM ಎಷ್ಟಾಗುತ್ತೆ ನೋಡಿ 6 ಆಗುತ್ತೆ. ಆನ್ಸರು 7/6. 6 ಅಂದರೆ 6 1 6 ಪ್ಲಸ್ 1 7/7. ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ. ನೆಕ್ಸ್ಟ್ ನೋಡಿ 436 ಇಷ್ಟು 4/11%. ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ನೋಡಿ ಆನ್ಸರ್. ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್. ಈ ರೀತಿ ಇದ್ದಾಗ ನೀವು ಇದನ್ನು ಬ್ರೇಕ್ ಮಾಡ್ಕೊರಿ ಅಂದರೆ ಈಸಿ ಆಗುತ್ತೆ ಆನ್ಸರು. 400 400% ಪ್ಲಸ್ 36 ಇಷ್ಟು 4/11%. 400 ಅಂತಂದರೆ ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ 4 ಪ್ಲಸ್ 36 ಇಷ್ಟು 4/11 ಅಂದರೆ 1/11 ನಿಮಗೆ ಗೊತ್ತಿದೆ ಎಷ್ಟು ಆನ್ಸರ್ 9 ಇಷ್ಟು 1/11 ಅಥವಾ 9.09%. ಇದಕ್ಕೆ ಎಷ್ಟರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ 36 ಬರುತ್ತೆ. 9 4 36
ಅಂದರೆ 4ರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಸೊ ಇದಕ್ಕನ್ನು ಎಷ್ಟು 9:1/11 ಇದೆಯಲ್ಲ, ಇದಕ್ಕೆ 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಇಲ್ಲಿ ನೀವು 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ? 4/11, 9×4 36, 4/11 ಇಷ್ಟು ಪರ್ಸೆಂಟೇಜ್ ಇಷ್ಟು ಬರುತ್ತೆ. ಸೊ ಇದು ನೀವು ಇಲ್ಲೇ ಬರೀರಿ. ನೆನಪಿದ್ರೆ ನಿಮಗೆ ಜಲ್ದಿ ಆಗಿಬಿಡುತ್ತೆ. ಇದು ನೆನಪಿತ್ತಪ್ಪ ಅಂತಂದರೆ 4/11 ಎಲ್ ಸಿ ಎಮ್ ಅಂತೂ 11 ಬರುತ್ತೆ. 11×4 44, 44 + 4 48, 48/11 ಇದ್ರ ಫ್ರ್ಯಾಕ್ಷನ್ ವ್ಯಾಲ್ಯೂ. ನೆಕ್ಸ್ಟ್ ನೋಡಿ 256.66%. ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ ನನಗೆ. ಅಂದರೆ 200 ಬ್ರೇಕ್ ಮಾಡ್ಕೊರಿ. 200 + 50 + 50% ಪ್ಲಸ್ 6.66%, 6.66%. 200 ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 2 ಪ್ಲಸ್ 50% ಫ್ರ್ಯಾಕ್ಷನ್ ವ್ಯಾಲ್ಯೂ 1/2 ಪ್ಲಸ್ 6.66% ವ್ಯಾಲ್ಯೂ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 1/15. ಎಲ್ ಸಿ ಎಮ್ ತಗೊಳ್ಳಿ. ಎಲ್ ಸಿ ಎಮ್ ಎಷ್ಟು ಬರುತ್ತೆ? 30 ಬರುತ್ತೆ. 30 2s 60, 31s ಎಷ್ಟು ಬರುತ್ತೆ? 2 2 ಎಷ್ಟಲೇ 30, 2 15, 15 + 1 / 30, 15 2s 30 ಎಷ್ಟು ಬಂತು ನೋಡಿ? 15, 75 ಪ್ಲಸ್ 60, 15, 75, 75 2 77, 77 / 30 ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ. ಇದೇ ರೀತಿ ನಿಮಗೆ ಒಂದೆರಡು ನಾನು ಹೋಮ್ವರ್ಕ್ನ ಕೊಡ್ತೀನಿ, ಅದನ್ನು ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ಅದರ ಆನ್ಸರ್ ಎಷ್ಟು ಬರುತ್ತೆ ಅಂತ. ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೀವು ನಮಗೆ ಕಮೆಂಟ್ ಮಾಡಿ ಹೇಳಿ. 728.56% ವ್ಯಾಲ್ಯೂ ಇದು. ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇದು ನನಗೆ ಕಮೆಂಟ್ ಮಾಡಿ ಹೇಳಿ ಆನ್ಸರ್. ನೆಕ್ಸ್ಟ್ ನಾವು ಮುಂದೆ ನೋಡೋಣ. ಮುಂದೆ ಬರುವಂಥ ಬೇಸಿಕ್ ನೋಡೋಣ. ಬೇಸಿಕ್ ಯಾವ ರೀತಿ ಇದೆ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. %9 ಆಫ್ 1500 ಇದು ಆನ್ಸರ್ ಎಷ್ಟು ಬರುತ್ತೆ ಹೇಳಿ ನನಗೆ. ಇದರದ್ದು 17% ಆಫ್ 2500 ಇದರ ಆನ್ಸರ್ ಎಷ್ಟು ಬರುತ್ತೆ ಹೇಳಿ. 60% ಆಫ್ 100 ಇದು ಎಷ್ಟು ಬರುತ್ತೆ ಹೇಳಿ ಆನ್ಸರ್ ನನಗೆ. ಇದಕ್ಕಿಂತ ಮೊದಲು ಇದನ್ನು ತಿಳ್ಕೊರಿ. ಇದನ್ನು X% ಆಫ್ Y ಇದು ಯಾವಾಗಲೂ Y% ಆಫ್ X ಆಗಿರುತ್ತೆ. ಅಂದರೆ ಈ ರೀತಿಯದ ಆಫ್ ಅಂದರೆ ಇದೇನು ಮಲ್ಟಿಪ್ಲಿಕೇಶನ್ ಅಂದಂಗೆ, ಅಂದರೆ ಜರ ಬಂದಂಗೆ, ಅಂದರೆ
ಗುಣಾಕಾರ ಅಂತ ಹೇಳಿದಂಗೆ. ಎಕ್ಸ್ ಅಂತಂದರೆ ಗುಣಾಕಾರ ಅಂದಂಗೆ. ಎಕ್ಸ್ ಇದೆ ಯಾವಾಗಲೂ ಗುಣಾಕಾರ ಅಂತ ಇಂಡಿಕೇಟ್ ಮಾಡುತ್ತೆ. ಇದು ಎಫ್ ಆಫ್ ಯಾವಾಗಲೂ ಗುಣಾಕಾರ ನಮಗೆ ಇಂಡಿಕೇಟ್ ಮಾಡುತ್ತೆ. ಆವಾಗ ಎಕ್ಸ್ ಪರ್ಸೆಂಟೇಜನ್ನು ನೀವು ಎಕ್ಸಿಗಾದರೂ ಕೊಡಿ, ಇಲ್ಲ ಪರ್ಸೆಂಟೇಜ್ ನೀವು ವೈಗಾದರೂ ಕೊಡಿ, ಅದು ಯಾವುದೇ ರೀತಿ ನಮಗೆ ಕ್ಯಾಲ್ಕುಲೇಷನಲ್ಲಿ ಫರಕ್ ಮಾಡೋಂಗಿಲ್ಲ, ವ್ಯತ್ಯಾಸ ಮಾಡೋಂಗಿಲ್ಲ, ಎಲ್ಲದು ಸೇಮ್ ಇರುತ್ತೆ. ಇಲ್ಲಿ ನೋಡಿ, ಈ ಪರ್ಸೆಂಟೇಜ್ ಇಲ್ಲಿ ಎಕ್ಸಿಗಿದೆ, ಅದನ್ನು ನಾವು ಇಲ್ಲಿ ವೈ ಕೊಟ್ಟಿವಿ. ವೈ ಪರ್ಸೆಂಟೇಜ್ ಆಫ್ ಎಕ್ಸ್ ಅಂದರೆ ಇಂಟು ಐತಿ, ಇಲ್ಲಿ ಇಂಟಿದೆ. ಅಂದರೆ ಇದು ಹೆಂಗೆ ಇರಿದೆಯಪ್ಪ ಆ್ಯಕ್ಚುಲಿ ಅಂದರೆ ಎಕ್ಸ್ ಪರ್ಸೆಂಟೇಜ್ ಆಫ್ ಅಂದರೆ ಇಂಟು ವೈ ಇದೆ. ಅದೇ ವೈ ಪರ್ಸೆಂಟೇಜ್ ಆಫ್ ಇಂಟು ಎಕ್ಸ್ ಇದೆ. ಅಂದರೆ ಪರ್ಸೆಂಟೇಜ್ ನೀವು ಎಕ್ಸಿಗಾದರೂ ಕೊಡಿ ಇಂಟು ಇದ್ದಾಗ, ಅಥವಾ ಪರ್ಸೆಂಟೇಜ್ ನೀವು ವೈಗಾದರೂ ಕೊಡಿ, ಆನ್ಸರು ನಮಗೆ ಎರಡು ಕಡೆಗೆ ಸೇಮೇ ಬರುತ್ತೆ. ಆನ್ಸರ್ ಸೇಮೇ ಬರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸ್ ಪರ್ಸೆಂಟೇಜ್ ಆಫ್ ವೈ ಇದ್ದಾಗ ವೈ ಪರ್ಸೆಂಟೇಜ್ ಆಫ್ ಎಕ್ಸನ್ನು ನೀವು ಮಾಡಿದರೂ ಆನ್ಸರ್ ಸೇಮೇ ಬರುತ್ತೆ. ಅದೇ ರೀತಿ ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡಿ ಇದನ್ನು ಲೆಕ್ಕ ಮಾಡೋಣ. ಎಷ್ಟಿದೆ? 9% ಆಫ್ 1500 ಇದು ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಅಂದರೆ 9% ಅಂತ ಹೇಳಿದರೆ 9/100. ಆಫ್ ಅಂತಂದರೆ ಇಂಟು 1500. ಇಲ್ಲಿ ನೋಡಿ, ಕೆಳಗೆ 2 ಜೀರೋ ಅದಾವೆ, 2 ಜೀರೋ ಕ್ಯಾನ್ಸಲ್ ಆಗ್ತಾವೆ, ಮೇಲೆ 2 ಜೀರೋ ಅದಾವೆ, 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. ಸಿಂಪಲ್ಲಾಗಿ 9 15 ಮಲ್ಟಿಪ್ಲಿಕೇಶನ್ ಮಾಡಿ. 15 9 ಎಷ್ಟು? 135. ಇದರ ಆನ್ಸರ್ ಎಷ್ಟು ಬಂತು? 135. ಅದೇ ರೀತಿ ಇದು, ಅದೇ ರೀತಿ ಎರಡನೇದು ಮಾಡಿ 17. ಇದು ನೀವು ಈ ರೀತಿ ಬರ್ಕೊಂಡು ಇಷ್ಟೆಲ್ಲ ಮಾಡೋದು ಅವಶ್ಯಕತೆಯೇ ಇಲ್ಲ, ಶಾರ್ಟಾಗಿ ಮಾಡ್ಬೋದು. 9% ಆಫ್ 1500 ಇದೆಯಲ್ಲ, ಈ ರೀತಿ ಯಾವಾಗಲೂ ಪರ್ಸೆಂಟೇಜ್ ಆಫ್ ಅಂತ ಬಂದಾಗ ಒಂದು ಪರ್ಸೆಂಟೇಜ್ ಸಿಂಬಾಲ್ 2 ಜೀರೋ 2 ಕ್ಯಾನ್ಸಲ್ ಆಗ್ತಾವೆ, ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗ್ತಾವೆ. ಉಳಿದಿರೋದೇನು 9 ಇಂಟು 15 ಅವನ್ನ ಮಲ್ಟಿಪ್ಲಿಕೇಶನ್ ಮಾಡಿ. 15 9 135. ಇಷ್ಟೇ ಮಾಡಿದರೆ ನಡೀತೈತಿ. ಇಷ್ಟೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ, ಬರೀ ಒಂದು ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಅದನ್ನೇ ಅದೇ ರೀತಿ ಮಾಡೋಣ ನೋಡಿ. ಇವಾಗ 17% ಆಫ್ 2500 ಇದು ಎಷ್ಟು ಬರುತ್ತೆ? 1% ಸಿಂಬಾಲ್ ಇದೆಯಲ್ಲ, 1% ಸಿಂಬಾಲ್ 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. 17 ಇಂಟು 25 ಮಲ್ಟಿಪ್ಲಿಕೇಶನ್ ಮಾಡಿ. 17 7 20, 25 7 175. 17 ಕೈಲಾಗ ಕೊಡಿ. ಇಲ್ಲಿ 25 ಅಂದರೆ 25 ಎಷ್ಟು? 35 ಪ್ಲಸ್ 42 425 ಇದರ ಆನ್ಸರ್ ಬರುತ್ತೆ. ಅದೇ ರೀತಿ ಇದು ನೋಡಿ, ಇದು ಅಂಕ ಭಾಳ ಸರಳ ಇದೆ. 1% ಸಿಂಬಾಲಿಗೆ 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. ಒಂದು ಪರ್ಸೆಂಟ್ ಸಿಂಬಾಲಿಗೆ 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. ಅಂದರೆ ಉಳಿದಿರೋದೇನು 60ಕ್ಕೆ 60. ಇಲ್ಲೇನಿಲ್ಲ ಅಂದರೆ 1 ಉಳಿಯುತ್ತೆ. 1 ಇಂಟು 60 ಅಂದರೆ 60 ಆನ್ಸರ್. ಇಷ್ಟೇ. ಯಾವ ಆಫ್ ಅಂತ ಬಂದಾಗ ಅದು ನಮಗೆ ಮಲ್ಟಿಪ್ಲಿಕೇಶನ್ ಅಂತ ಇರುತ್ತೆ. 542% ಆಫ್ 20 ಇದನ್ನಲ್ಲ, ಇದನ್ನು 542/100 ಇಂಟು 20. 1 ಜೀರೋಕ್ಕೆ 1 ಜೀರೋ ಗೆಟ್ ಕ್ಯಾನ್ಸಲ್.
ಮಲ್ಟಿಪ್ಲಿಕೇಶನ್ ಮಾಡಿ. 2 4, 2 4 8, 2 5 10. 1 0 ಕೆಳಗೆ 1 0 ಇದೆಯಲ್ಲ, 1 0ನ ಒಂದು ಸಂಖ್ಯೆ ಆದಮೇಲೆ ಪಾಯಿಂಟ್ ಕೊಡಿ, ಇದನ್ನು 0 ಕ್ಯಾನ್ಸಲ್ ಮಾಡಿ. ಇಷ್ಟೇ ಇದರ ಆನ್ಸರ್. ಇಲ್ಲಿ ನೋಡಿ, %736 ಆಫ್ 37.5. ಇದರ ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಫ್ರ್ಯಾಕ್ಷನ್ ವ್ಯಾಲ್ಯೂ ಕಂಡುಹಿಡಿಯಿರಿ. ಇದಕ್ಕೆ ನಾವು ಈ ಫಾರ್ಮುಲನ್ನ ಅಪ್ಲೈ ಮಾಡೋಣ. ನೋಡಿ, 736 ಆಫ್ 37.5%. ನಿಮಗೆ ಗೊತ್ತಿದೆ 37.5% ವ್ಯಾಲ್ಯೂ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. 736 ಇಂಟು 3/8. ಕಟ್ತಾ ಹೋಗ್ತೀರಾ, ಕಟ್ತಾ ಕಂಪ್ಲೀಟಾಗಿ ಕಟ್ತಾ ಬಿಡ್ರಿ. 8 1 8 9 72, 8 2 16. ಎಷ್ಟು ಬರುತ್ತೆ ಆನ್ಸರು? 3 2 6, 3 9 27. 276 ಬರುತ್ತೆ ಇದರ ಆನ್ಸರ್. ಇಲ್ಲಿ ನೋಡಿ, ಯಾವುದೇ ಒಂದು ಸಂಖ್ಯೆ 100% ಇದೆ. ಫಾರ್ ಎಕ್ಸಾಂಪಲ್ 8576 ಅಂತಿದೆ ಇಟ್ಕೊಳ್ಳಿ. 100% ಇದೆ ಕಂಪ್ಲೀಟಾಗಿ. ಇವಾಗ ನಾವು ಇದನ್ನು 10% ಮಾಡಬೇಕಪ್ಪ ಅಂತಂದರೆ, 100% ಇದನ್ನು ನಾವು 10% ಮಾಡೋಕೆ ಅಂದರೆ /10 ಭಾಗ ಮಾಡಬೇಕು. ಅಂದರೆ 1 1 0 ಕ್ಯಾನ್ಸಲ್ ಆಗ್ತಾವೆ. ಅವಾಗ ಉಳಿದಿರೋದಷ್ಟು, ಅವಾಗ ನಮ್ಗೆ ಉಳಿಯೋದು 10%. ಇದಕ್ಕೂ ನಾವು 10 ಭಾಗ ಮಾಡಬೇಕು. /10. ಕೆಳಗಡೆ ಎಷ್ಟು? ಒಂದೇ 0 ಇದೆ. ಅಂದರೆ ಒಂದು ಸಂಖ್ಯೆ ಆದಮೇಲೆ ನಾವು ಅದನ್ನು ಒಂದು ಪಾಯಿಂಟ್ನ ಕೊಡಬೇಕು. ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಕೊಡಬೇಕು. ಒಂದು ಪಾಯಿಂಟ್ ಕೊಟ್ಟಿವಿ ಅಂದರೆ ಕೆಳಗಿರೋದು 10ನ ನಾವು ಬರಿಬಾರ್ದು. ಅದೇ ರೀತಿ ಇವಾಗ 1% ಮಾಡ್ಬೇಕಾಯ್ತಪ್ಪ ಅಂದರೆ ನಾವು ಇದನ್ನು, ಈ ಸಂಖ್ಯೆನ ಎಷ್ಟಾಗುತ್ತೆ, ಈ ಸಂಖ್ಯೆ 1% ಮಾಡಬೇಕಪ್ಪ ಅಂದರೆ /100 ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಮತ್ತೆ ಒಂದು ಸಂಖ್ಯೆಯಿಂದ ನಾವು ಪಾಯಿಂಟ್ನ ಮುಂದೆ ಇಡಬೇಕು. 8576 1%. 2 0 ಇದ್ದವು, 2 0 ಹೋದವಲ್ಲ, ಇವಾಗ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡಬೇಕು. 1%. ಅದೇ ಮತ್ತು 0.1% ಅಂತಂದರೆ 0.1% ವ್ಯಾಲ್ಯೂ ಎಷ್ಟಾಗುತ್ತೆ ಇದರದ್ದು? 8576 ಅಂದರೆ ಒಂದು ಸಂಖ್ಯೆ ಆದಮೇಲೆ ಒಂದು ಸಂಖ್ಯೆನ ಕಡಿಮೆ ಮಾಡೋದು, ಮತ್ತೆ 8.576 ಆಗುತ್ತೆ. 0.1%. ಅದೇ 0.001% ವ್ಯಾಲ್ಯೂ ಎಷ್ಟಾಗುತ್ತೆ ಹೇಳಿ? 0.00. ಇದು ಬರೀ 0.1 ಇದೆ. 0.00 ಅಂದರೆ 0.08576. 0.00. ಇದಕ್ಕೆ ನೀವು 100 ಮಲ್ಟಿಪ್ಲಿಕೇಶನ್ ಮಾಡಿದರೆ ಇದೇ ಬರಬೇಕು. ಇದು ಬರುತ್ತೆ ನೋಡಿ, 100 ಮಲ್ಟಿಪ್ಲಿಕೇಶನ್ ಮಾಡಿದರೆ 0.1 ಬರುತ್ತೆ. ಇದು 100 ಮಲ್ಟಿಪ್ಲಿಕೇಶನ್ ಮಾಡಿದರೆ 8 ಪಾಯಿಂಟ್ ಬರುತ್ತೆ. ಈ ರೀತಿ ಇದೇ ಬೇಸ್ ಮೇಲೆ ಒಂದು ನಾವು ಪ್ರಾಬ್ಲಮ್ನ ಮಾಡೋಣ. %79 ಆಫ್ 525. ಇದು ಆನ್ಸರ್ ಎಷ್ಟು ಬರುತ್ತೆ ನೋಡಿ. 79% ನಮಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಕಂಡಂಗೆ ಕಾಣುತ್ತೆ. ಸೊ ಇದು ನಾವು ಬ್ರೇಕ್ ಮಾಡೋಣ. 80% -1%.
ಹಾಫ್ ಅಂದರೆ ಇಂಟು 525 525ನ ಇದಕ್ಕೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ, ಒಂದು ಜೀರೋ ಇದೆಯಲ್ಲ, ಜೀರೋಗೆ ಜೀರೋ ಇಡಿ ಇದನ್ನು ಆ್ಯಸ್ ಇಟ್ ಈಸ್. 8 40 ಜೀರೋ 4 ಇಲ್ಲ, 8 16 4 22 8 40 + 2 42 ಪರ್ಸೆಂಟೇಜ್ಗೆ ಪರ್ಸೆಂಟೇಜ್ ವ್ಯಾಲ್ಯೂ ಮೈನಸ್ 1 ಇಂಟು 525 ಅಂದರೆ 525 ಪರ್ಸೆಂಟೇಜ್ಗೆ ಪರ್ಸೆಂಟೇಜು. ಇಲ್ಲಿ ನೋಡಿ, ಒಂದು ಪರ್ಸೆಂಟೇಜ್ ಅಂದರೆ 2 ಜೀರೋ ಕ್ಯಾನ್ಸಲ್ ಆಗ್ತಾವೆ. ಇಲ್ಲಿ 1% ಅಂದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ ಕೊಡಬೇಕು, ಜೀರೋ ಇಲ್ಲಪ್ಪ ಅಂತ ಹೇಳಿದರೆ. ಸೊ ಆನ್ಸರ್ ಎಷ್ಟು ಬರ್ತೀವಿ ಇವಾಗ, 420 ಮೈನಸ್ 5.25. ಇವಾಗ ನೋಡಿ, 420ರಲ್ಲಿ 5.25ನ ನೀವು ಮೈನಸ್ ಮಾಡಬೇಕು. 420ರಲ್ಲಿ 5.25ನ ನೀವು ಮೈನಸ್ ಮಾಡೋಕ್ಕಿಂತ ಬದಲು ಇದಕ್ಕಿಂತ ನೆಕ್ಸ್ಟ್ ಬರುವಂಥ ಪೂರ್ಣವಾದ ಸಂಖ್ಯೆಯನ್ನು ನೀವು ಮೈನಸ್ ಮಾಡಿ, ಅಂದರೆ ನಿಮಗೆ ಸರಳ ಆಗುತ್ತೆ. ಎಷ್ಟು, 6 420ಅಲ್ಲಿ ನೀವು 6ನ ಮೈನಸ್ ಮಾಡಿ ಎಷ್ಟು ಬರುತ್ತೆ, 414 ಬರುತ್ತೆ. 0.25ನ ನೀವು ಜಾಸ್ತಿ ಮೈನಸ್ ಮಾಡಿದ್ದೀರಲ್ಲ, ಅದು ನೀವು ಎಷ್ಟು ಉಳಿತೈತಿ, 75 414.75 ಇದರ ಆನ್ಸರ್. ಇಲ್ಲಿ 5.25 ಇತ್ತು, ನೀವು 6ನ ಮೈನಸ್ ಮಾಡಿದ್ರಿ, ಅಂದರೆ 0.75ನ ನೀವು ಜಾಸ್ತಿ ಮೈನಸ್ ಮಾಡಿದ್ರಿ. ಅದೇನು ಜಾಸ್ತಿ ಮೈನಸ್ ಮಾಡಿದ್ರಲ್ಲ ಅದನ್ನು ನೀವು ಇಲ್ಲಿ ಹ್ಯಾಸ್ ಇಟ್ ಈಸ್ ಅದನ್ನು ಇಡಬೇಕು. ಇಲ್ಲಿ ಅದೇ ಇದು ಪಾಯಿಂಟ್ ಆಗಿದ್ರು, ಇಷ್ಟೇ, ಮತ್ತೇನಿಲ್ಲ ಇದರಲ್ಲಿ. ಇದು ನಿಮ್ಗೆ ಗೊತ್ತಾಯ್ತಲ್ಲ, ಯಾವ ರೀತಿ 100% ವ್ಯಾಲ್ಯೂ ಇದನ್ನು ಅದನ್ನು 10% ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು, 10% ಇರೋ ವ್ಯಾಲ್ಯೂನ 1% ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು, 1% ಇರೋನ 0.1% ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು, ಇದೆಲ್ಲ ನಿಮ್ಗೆ ಅರ್ಥ ಆಯ್ತಲ್ಲ. ಅಂದರೆ ಏನಿಲ್ಲ, 100% ಇರ್ತಲ್ಲ, 10% ಕನ್ವರ್ಟ್ ಮಾಡಬೇಕಪ್ಪ ಅಂತಂದರೆ ಒಂದು ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡೋದು. ಅದೇ 1% ಮಾಡಬೇಕಪ್ಪ ಅಂದರೆ 100% ಇರೋದನ್ನ 1%ಗೆ ಏನು ಕನ್ವರ್ಟ್ ಮಾಡಬೇಕಪ್ಪ ಅಂತ ಹೇಳಿದರೆ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡೋದು. ಅದೇ 0.1 ಅಂದರೆ 3 ಸಂಖ್ಯೆ ಆದಮೇಲೆ ಏನು 3 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡೋದು. 0.00 ಅಂದರೆ 5 ಸಂಖ್ಯೆ ಆದಮೇಲೆ, ಅಂದರೆ ಇಲ್ಲಿ 2 ಇಲ್ಲಿ 3 ಸಂಖ್ಯೆ ಅದಾವಲ್ಲ, 2 5 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಇಡೋದು, ಇಷ್ಟೇ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿ, 99% ಆಫ್ 225. ಇದನ್ನ ಯಾವ ರೀತಿ ಮಾಡ್ತೇವೆ, ಇದೇ ರೀತಿ ಸೇಮ್, ಅಂದರೆ ನಾನು ಸಿಂಪಲಾಗಿ ಇರೋ ಲೆಕ್ಕ ಅಂತ ತೊಗೊಂಡಿನಿ. 100% ಮೈನಸ್ 1% ಇಂಟು 225 ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ, 225 2 ಜೀರೋಕ್ಕೆ 0 ಪರ್ಸೆಂಟೇಜ್ ಮೈನಸ್ 225%. 2%ಇಂದ 2 ಜೀರೋ ಕ್ಯಾನ್ಸಲ್ ಆಗ್ತವೆ. ಇಲ್ಲಿ ಜೀರೋ ಇಲ್ಲಪ್ಪ ಅಂದರೆ ಪರ್ಸೆಂಟೇಜ್ ಸಿಂಬಾಲಿಂದ 2 ಸಂಖ್ಯೆ ಆದಮೇಲೆ ಒಂದು ಪಾಯಿಂಟ್ನ ಎಷ್ಟು ಉಳಿತು, 225 ಒಳಗೆ 2.25ನ ಕಳಿಬೇಕು. ಅಂದರೆ ಇದಕ್ಕಿಂತ ಜಸ್ಟ್ ಗ್ರೇಟರ್ ದೆನ್ ನಂಬರ್ ಯಾವುದು ಇರುತ್ತೆ ಹೋಲ್ ನಂಬರ್, ಅದನ್ನು ನೀವು ಇದರಲ್ಲಿ ಮೈನಸ್ ಮಾಡಿ, ಅಂದರೆ ನಿಮಗೆ ಸರಳ ಆಗುತ್ತೆ. 225ರಲ್ಲಿ 3ನ ಕಳೆದರೆ 222 ಪಾಯಿಂಟ್. ಎಷ್ಟನ್ನು ನೀವು ಜಾಸ್ತಿ ಕಳೆದಿದ್ದೀರಾ, 0.75. ಈ 0.75ನ ಇಲ್ಲಿ 75ನ ಇಲ್ಲಿ ಆ್ಯಸ್ ಇಟ್ ಇದನ್ನು ಇಲ್ಲಿ ನೀವು ಬರೀರಿ, ಇದೇ ಆನ್ಸರ್ ಬರುತ್ತೆ. ನೋಡಿ 77.5% ಇದೆ. ಇದನ್ನು ನೀವು ಫ್ರ್ಯಾಕ್ಷನ್ ವ್ಯಾಲ್ಯೂ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ನೋಡಿ, ಚೆಕ್ ಮಾಡಿ.
ನೋಡಿ ಇದನ್ನು ಬ್ರೇಕ್ ಮಾಡ್ಕೊರಿ. ಇದನ್ನು 70 ಅಲ್ಲ 70% ಪ್ಲಸ್ 7.5% ಆಗಿ ಹೇಗಾದರೂ ಬ್ರೇಕ್ ಮಾಡಿ, ಅಥವಾ 75.25 ಅಂತಾದರೂ ಬ್ರೇಕ್ ಮಾಡಿ. ಆನ್ಸರ್ ಕೂಡ ಸೇಮ್ ಬರುತ್ತೆ. 75% ಪ್ಲಸ್ 25% ಸೇಮ್ ಬರುತ್ತೆ. ಎರಡೂ ಮಾಡಿ ನೋಡೋಣ ಬೇಕಾದ್ರೆ. 70% ಅಂತಂದ್ರೆ ಹೇಳಿದರೆ 7/10 ಫ್ರ್ಯಾಕ್ಷನ್ ವ್ಯಾಲ್ಯೂ. 7.5% ಅಂತಂದರೆ ನಮಗೆ ಗೊತ್ತಿದೆ 2.5% ಫ್ರ್ಯಾಕ್ಷನ್ ವ್ಯಾಲ್ಯೂ 1/40 ಅಂತ. ಇದಕ್ಕೆ 3ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ 3/40. ನೋಡಿ ಆನ್ಸರ್ ಎಷ್ಟು ಬರುತ್ತೆ? LCM ಅಂತೂ 40ನೇ ಬರುತ್ತೆ. 10 4 7 4 28 ಪ್ಲಸ್ 3 ಎಷ್ಟು ಬರುತ್ತೆ? 31/40 ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ ಇಲ್ಲಿ ಮಾಡೋಣ. ಆಗಲೇ ಮಾಡಿದ್ದೀವಲ್ಲ 75% ಪ್ಲಸ್ 2.5% ಇದ್ರ ವ್ಯಾಲ್ಯೂ ಸೇಮ್ ಬರುತ್ತೆ ಎಲ್ಲ ನೋಡೋಣ. ನಮಗೆ 25% ವ್ಯಾಲ್ಯೂ ಗೊತ್ತಿದೆ, ಅಂದರೆ 1/4 ಅಂತ. 25% ವ್ಯಾಲ್ಯೂ ಎಷ್ಟಿದೆ? 1/4 ಇದೆ. ಇದಕ್ಕೆ ಎಷ್ಟಿಂದ ಮಲ್ಟಿಫೈ ಮಾಡಿದರೆ 3, ಅಂದರೆ ಇದಕ್ಕೂ 3, 3/4 ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ. ಪ್ಲಸ್ 2.5 ಅಂದರೆ 1/40. ನೋಡಿ LCM ಎಷ್ಟು ಬರುತ್ತೆ? 40ನೇ ಬರುತ್ತೆ. ಇದ್ರ 10 ಅಂದರೆ 30. 4ರಿಂದ ನೀವು ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದರೆ ನಿಮಗೆ 40 ಬರುತ್ತೆ. 4 10 40 ಅಂದರೆ 10 × 3 30 ಪ್ಲಸ್ 40 ಅಂದರೆ 40 1 31/40. ನೋಡಿ ಇದು ಕೂಡ ಆನ್ಸರ್ ಸೇಮ್ ಬಂತೆ, ಇದು ಕೂಡ ಆನ್ಸರ್ ಸೇಮ್ ಬರುತ್ತೆ. ಹೇಗಾದರೂ ಮಾಡಿ ನೀವು ಆನ್ಸರ್ ಯಾವಾಗಲೂ ಸೇಮೇ ಬರುತ್ತೆ. ಇವತ್ತು ನಾವು ಇಲ್ಲಿಗೆ ಈ ಕ್ಲಾಸನ್ನು ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ನಾವೇನು ಬೇಸಿಕ್ ಕ್ವಶನ್ಸ್ಗಳು ಏನು ಎಕ್ಸಾಮಲ್ಲಿ ಕೇಳಿದ್ದಾರೆ ಆ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡೋಣ ಇನ್ನು ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ. ಈ ಕ್ಲಾಸಲ್ಲಿ ನಿಮಗೆ ಯಾವುದೇ ಥರ ಒಂದು ಡೌಟ್ ಬಂದರೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ ನಿಮಗೆ ಆನ್ಸರ್ ಮಾಡೋದಕ್ಕೆ. ಮತ್ತು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಟೇಕ್ ಕೇರ್.